ಕೋರ್ಲೇಷನಲ್ಲಿ ಈ ದಿನದಲ್ಲಿ ನಾವು ರ್ಯಾಂಕ್ ಕೋರ್ಲೇಷನ್ ಕೋಎಫಿಷಿಯೆಂಟ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇನ್ 1904, Charles Edward Spearman, a British psychologist, found out the method of ascertaining the coefficient of correlation by ranks. This method is based on Spearman rank correlation. Spearman rank correlation is a non-parametric test that is used to measure the degree of association between two variables. The Spearman rank correlation test does not carry any assumptions about the distribution of the data and is the appropriate correlation analysis when the variables are measured on a scale that is at least ordinal. Rank correlation is applicable only to individual observations. The formula for Spearman's rank correlation, which is denoted by P, is P equal to 1 minus 6 sigma d square divided by n into n square minus 1. P means rank coefficient of correlation. D square means sum of the squares of the difference of two ranks. N means number of paired observations. First we are taken first one problem. ನಾವು ಪ್ರಾಬ್ಲಮ್ ತೆಗೆದುಕೊಳ್ಳೋಕ್ಕಿಂತ ಮೊದಲು ನಾವು ಕೈಯಲ್ಲಿ ಒಂದು ಪುಸ್ತಕ ಮತ್ತು ಒಂದು ಪೆನ್ನನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ಪ್ರಾಬ್ಲಮ್ ನೋಡ್ಕೊಳ್ಳಿ. ಈಗ ಕ್ಯಾಲ್ಕುಲೇಟ್ ದಿ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯೆಂಟ್ ಫಾರ್ ದಿ ಫಾಲೋಯಿಂಗ್ ಟೇಬಲ್ ಆಫ್ ಮಾರ್ಕ್ಸ್ ಆಫ್ 5 ಸ್ಟೂಡೆಂಟ್ಸ್ ಇನ್ 2 ಸಬ್ಜೆಕ್ಟ್ಸ್ ಅಂತೇಳಿ. ಈಗ ಅದರಲ್ಲಿ ಇಲ್ಲಿ ಕೇವಲ 5 ವಿದ್ಯಾರ್ಥಿಗಳ ಅಂಕಗಳನ್ನು ಪರಿಗಣಿಸಲಾಗಿದೆ. ಅದರಲ್ಲಿ 2 ಸಬ್ಜೆಕ್ಟ್ಗಳು ಮಾತ್ರ. ನಾವು ಕೋರಿಲೇಷನ್ ಮಾಡ್ಕೊಳ್ಬೇಕಾದ್ರೆ 2 ಸಬ್ಜೆಕ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದರಲ್ಲಿ ಮಾರ್ಕ್ಸ್ ಇನ್ ಸ್ಟಾಟಿಸ್ಟಿಕ್ಸ್ ಮತ್ತು ಮಾರ್ಕ್ಸ್ ಇನ್ ಎಕನಾಮಿಕ್ಸ್ ಅಂತೇಳಿ. ಈಗ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ 80, 85, 84, 92, 95 ಈ ಥರ ಮಾರ್ಕ್ಸನ್ನು ತೆಗೆದುಕೊಳ್ಳಲಾಗಿದೆ. ಅದೇ ಥರನೀಗ ಮಾರ್ಕ್ಸ್ ಇನ್ ಎಕನಾಮಿಕ್ಸಲ್ಲಿ 90, 92, 80, 85 ಮತ್ತು 93 ಮಾರ್ಕ್ಸನ್ನು ತೆಗೆದುಕೊಳ್ಳಲಾಗಿದೆ. ನೆಕ್ಸ್ಟ್ ನಾವು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಒಂದು ಟೇಬಲನ್ನು ಕರೆಕ್ಟಾಗಿ ನಾವು ಸಿಸ್ಟಮೆಟಿಕ್ಕಾಗಿ ಟೇಬಲ್ ಹಾಕ್ಕೊಳ್ಬೇಕಾಗತ್ತೆ. ಆ ಟೇಬಲಿಗೆ ನಾವು ಕಾಂಪಿಟೇಷನ್ ಆಫ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯೆಂಟ್ ಎಂದು ಟೈಟಲ್ ಕಂಪಲ್ಸರಿ ಬರಲೇಬೇಕಾಗುತ್ತೆ. ಇದರಲ್ಲಿ ನಮಗೆ ಆ ಟೇಬಲ್ಸಲ್ಲಿ ಮೊದಲು ನಮಗೆ ರೋಲ್ ನಂಬರನ್ನು ಹಾಕ್ಕೊಳ್ಬೇಕಾಗತ್ತೆ. ರೋಲ್ ನಂಬರ್ ಈಸ್ ನಾಟ್ ಇಂಪಾರ್ಟೆನ್ಸ್. ಸೆಕೆಂಡ್ ನಮಗೆ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಕಾಲಮ್ ಹಾಕ್ಕೊಳ್ಬೇಕಾಗತ್ತೆ. ಮಾರ್ಕ್ಸ್ ಇನ್ ಎಕನಾಮಿಕ್ಸ್ ಕಾಲಮ್ ಹಾಕ್ಕೊಳ್ಬೇಕಾಗತ್ತೆ. ರ್ಯಾಂಕ್ ಎಕ್ಸ್ ಮೀನ್ಸ್ ಅಂದರೆ ಸ್ಟಾಟಿಸ್ಟಿಕ್ಸಲ್ಲಿ ತೆಗೆದುಕೊಂಡಂಥ ಮಾರ್ಕ್ಸ್ಗಳ ಆಧಾರದ ಮೇಲೆ ರ್ಯಾಂಕನ್ನು ಹಾಕ್ಕೊಳ್ಬೇಕಾಗತ್ತೆ. ಅದೇ ಥರನೀಗ ರ್ಯಾಂಕ್ ವೈ ಮೀನ್ಸ್ ಅಂದ್ರೆ ಈಗ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ತೆಗೆದುಕೊಂಡಂಥ ರ್ಯಾಂಕ್ಗಳನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಕಾಲಮ್ ಯಾವುದು ಅಂತಂದರೆ ಡಿ ಕಾಲಮ್. ಡಿ ಅಂದರೆ ನಮಗೆ ಯಾವಾಗಲೂ ಡಿಫ್ರೆನ್ಸ್ ಬಿಟ್ವೀನ್ ರ್ಯಾಂಕ್ 1 ಮತ್ತು ರ್ಯಾಂಕ್ 2 ಅವೆರಡು ಡಿಫ್ರೆನ್ಸ್ ಏನು ಬರುತ್ತೆ ಅದನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಫೈನಲ್ ಕಾಲಮ್ ಯಾವುದಂದರೆ ಸಿಗ್ಮಾ ಡಿ ಸ್ಕ್ವಯರ್ ವ್ಯಾಲ್ಯೂ. ಸಿಗ್ಮಾ ಡಿ ಸ್ಕ್ವಯರ್ ವ್ಯಾಲ್ಯೂ ಅಂದರೆ ಡಿ ಬಂದಂಥ ವ್ಯಾಲ್ಯೂವನ್ನು ಡಿ ಸ್ಕ್ವಯರ್ ನಮಗೆ ಮಾಡಿಕೊಳ್ಬೇಕಾಗತ್ತೆ. ಫಸ್ಟಿಗೆ ರೋಮನ್ ಅಂಕೆ ಹಾಕ್ಕೊಳ್ಳೋಣ. ಈಗ ರೋಲ್ ನಂಬರ್ ಹಾಕ್ಕೊಳ್ಳೋಣ. ಇಲ್ಲಿ 1, 2, 3, 4, 5 ಅಂತೇಳಿ. ಈಗ ನೆಕ್ಸ್ಟ್ ಏನು ಮಾಡ್ಕೊಳ್ಬೇಕಂದ್ರೆ ಈಗ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ನ ಅಂಕಗಳನ್ನು ನಾವು ಈಗ ಬರ್ಕೊಳ್ಬೇಕಾಗತ್ತೆ. ಅಂದರೆ 80, 85, 84, 92 ಮತ್ತು 95 ಈ ಥರ ಅಂಕಗಳು ನಾವು ಅವ್ರು ಏನು ಅಂಕಗಳು ಕೊಟ್ಟಿದ್ದಾರೋ ಅದೇ ಅಂಕಗಳು ನಮಗೆ ಅದೇ ಥರ ನಾವಿಲ್ಲಿ ಬರ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅದೇ ಥರನೇ ಈಗ ಎಕನಾಮಿಕ್ಸ್ ಮಾರ್ಕ್ಸ್ಗಳನ್ನು ಇಲ್ಲಿ ಬರ್ಕೊಳ್ಬೇಕಾಗತ್ತೆ. ಅಂದರೆ ಎಕನಾಮಿಕ್ಸಲ್ಲಿ ಬಂದಂಥ ಮಾರ್ಕ್ಸ್ಗಳು 90, 92, 80, 85 ಮತ್ತು 93 ಈ ಥರ ಅಂಕಗಳನ್ನು ಬರೆದುಕೊಂಡ ಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಯಾವುದು ಬರುತ್ತಂದರೆ ನಮಗೆ ರ್ಯಾಂಕನ್ನು ಕೊಟ್ಟುಕೊಳ್ಬೇಕು. ರ್ಯಾಂಕ್ ಯಾವ ಥರ ಕೊಟ್ಟುಕೊಳ್ಬೇಕಂತಂದರೆ ಮೊದಲು ನಮಗೆ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡವನಿಗೆ ಫಸ್ಟ್ ರ್ಯಾಂಕ್ ಅಂತ ಕೊಟ್ಕೊಳ್ಬೇಕು. ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ತಗೊಂಬಂದವನಿಗೆ ಅಂದರೆ ಸೆಕೆಂಡ್ ಹೈಯೆಸ್ಟ್ ಅಂತ ಬರ್ಕೊಳ್ತೀವಲ್ಲ ಅದಕ್ಕೆ ಸೆಕೆಂಡ್ ರ್ಯಾಂಕ್ ಅಂತ ಬರ್ಕೊಳ್ಬೇಕು. ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾವುದು ಇದೆ ಅಂದರೆ 95 ಇದೆ, ಅದಕ್ಕೆ ನಾವು ಫಸ್ಟ್ ರ್ಯಾಂಕ್ ಅಂತ ಕೊಟ್ಕೊಳ್ಬೇಕು. ನೆಕ್ಸ್ಟ್ ಈಗ ಸೆಕೆಂಡ್ ಹೈಯೆಸ್ಟ್ ಯಾವುದು ಇದೆ ಅಂದರೆ 92 ಇದೆ, ಅದಕ್ಕೆ ಸೆಕೆಂಡ್ ರ್ಯಾಂಕ್ ಅಂತ ಬರ್ಕೊಳ್ಬೇಕಾಗತ್ತೆ. ಅದೇ ಥರನೀಗ ಥರ್ಡ್ ಹೈಯೆಸ್ಟ್ ಯಾವುದು ಇದೆ ಅಂತಂದ್ರೆ ಈಗ 85 ಇದೆ, ಅದಕ್ಕೆ ಥರ್ಡ್ ರ್ಯಾಂಕ್ ಅಂತ ಕೊಟ್ಕೊಳ್ಬೇಕು. ಅದೇ ಥರ ನಿಮಗೆ ಫೋರ್ತ್ ಹೈಯೆಸ್ಟ್ ಮತ್ತು ಫಿಫ್ತ್ ಹೈಯೆಸ್ಟ್ ನಾವೀಗ ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಈಗ ಇಲ್ಲಿ ರ್ಯಾಂಕ್ ನಮಗೆ ಎಕ್ಸ್ ವ್ಯಾಲ್ಯೂ ಅಂತಂದರೆ ರ್ಯಾಂಕ್ಸ್ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಆಧಾರದ ಮೇಲೆ ನಾವು ರ್ಯಾಂಕನ್ನು ಹಾಕ್ಕೊಳ್ಳಲಾಗಿತ್ತು.
ನೆಕ್ಸ್ಟ್ ಅದೇ ಥರನೇ ನಮಗೆ ಎಕನಾಮಿಕ್ಸ್ ಸಬ್ಜೆಕ್ಟ್ನಲ್ಲಿ ತಂದಂಥ ಮಾರ್ಕ್ಸ್ ಆಧಾರದ ಮೇಲೆ ನಮಗೆ ರ್ಯಾಂಕನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೂಡ ನಮಗೆ ಹೈಯೆಸ್ಟ್ ಮಾರ್ಕ್ಸ್ ಯಾವುದಿದೆ ಅಂದರೆ 93 ಇದೆ. ಆ 93ಯಲ್ಲಿ ನಮಗೆ ಅಂದರೆ ಅದಕ್ಕೆ ಫಸ್ಟ್ ರ್ಯಾಂಕನ್ನು ನಾವು ಮೆನ್ಷನ್ ಮಾಡಿಕೊಳ್ಬೇಕು. ಸೆಕೆಂಡ್ ಹೈಯೆಸ್ಟ್ ಯಾವುದು ಇದೆ ಅಂತಂದರೆ 92 ಇದೆ, ಅದಕ್ಕೆ ಸೆಕೆಂಡ್ ರ್ಯಾಂಕ್ ಅಂತ ಬರ್ಕೊಳ್ಬೇಕು. ನೆಕ್ಸ್ಟ್ ಈಗ ಥರ್ಡ್ ಹೈಯೆಸ್ಟ್ ಯಾವುದು ಇದೆ ಅಂತಂದ್ರೆ ಈಗ 90 ಇದೆ, ಅದಕ್ಕೆ ಥರ್ಡ್ ರ್ಯಾಂಕ್ ಅಂತ ಬರ್ಕೊಳ್ಬೇಕು. ಅದೇ ಥರ ಈಗ ಫೋರ್ತ್ ಮತ್ತು ಫಿಫ್ತ್ ರ್ಯಾಂಕನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದಿಷ್ಟು ಆದ ಮೇಲೆ ನೆಕ್ಸ್ಟ್ ನಿಮಗೆ ಡಿಫ್ರೆನ್ಸನ್ನ ಕಂಡುಹಿಡಬೇಕು. ಅಂದರೆ ರ್ಯಾಂಕ್ ಎಕ್ಸ್ ಮತ್ತು ರ್ಯಾಂಕ್ ವೈನಲ್ಲಿ ನಿಮಗೆ ಡಿಫ್ರೆನ್ಸ್ ಕ್ಯಾಲ್ಕುಲೇಷನ್ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ನಮಗೆ 5 - 3 ಅಂತ ಮಾಡಿಕೊಂಡಾಗ +2 ಅಂತ ಬರುತ್ತೆ. ಅದೇ ಥರ ನಮಗೆ 3 - 2 ಅಂತ ಮಾಡಿಕೊಂಡಾಗ +1 ಅಂತ ಬರುತ್ತೆ. ಅದೇ ಥರ ನಿಮಗೆ 4 - 5 ಅಂದರೆ -1 ಅಂತ ಬರುತ್ತೆ. 2 - 4 ಅಂದರೆ -2 ಅಂತ ಬರುತ್ತೆ. 1 - 1 ಅಂದರೆ ಆಟೋಮೆಟಿಕ್ಲಿ ನಮಗೆ 0 ಬಂದೇ ಬರುತ್ತೆ. ಅಂದರೆ ನಮಗೆ ಡಿ ವ್ಯಾಲ್ಯೂಸನ್ನು ಯಾವಾಗಲೂ ನಮಗೆ ಸಮ್ ಮಾಡಿಕೊಂಡಾಗ ಅದು 0 ಅಂತಲೇ ತೋರಿಸ್ತಿರಬೇಕಾಗತ್ತೆ. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಯಾವುದಂದರೆ ಸಿಗ್ಮಾ ಡಿ ಸ್ಕ್ವಯರ್ ವ್ಯಾಲ್ಯೂ. ಡಿ ಸ್ಕ್ವಯರ್ ಅಂತಂದ್ರೆ ಡಿ ವ್ಯಾಲ್ಯೂನ ಸ್ಕ್ವಯರ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ 2 × 2 4 ಆಗಿರುತ್ತೆ. 1 × 1 1 ಆಗಿರುತ್ತೆ. ಅದೇ ಥರ ನಿಮಗೆ -1 × -1 1 ಆಗಿರುತ್ತೆ. -2 × -2 +4 ಆಗಿರುತ್ತೆ. 0 × 0 ಅಂದರೆ 0 ಬಂದಿರುತ್ತೆ. ಆ ಸಮ್ ಡಿ ಸ್ಕ್ವಯರ್ ವ್ಯಾಲ್ಯೂವನ್ನು ಸಮ್ ಮಾಡಿಕೊಂಡಾಗ 10 ಅಂತ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ನಾವೀಗ ಟೇಕನ್ ಫಾರ್ಮುಲಲ್ಲಿ ಯಾವುದು ಹಾಕ್ಕೊಳ್ಬೇಕು ಅಂತಂದರೆ P = 1 - 6 ಸಿಗ್ಮಾ ಡಿ ಸ್ಕ್ವಯರ್ / n × n² - 1 ಅಂತ ಫಾರ್ಮುಲಾ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಸ್ಪೇರ್ ಮೆನ್ಸ್ನ ರ್ಯಾಂಕ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕೆಲವೊಂದು ಸಮಯದಲ್ಲಿ ನಮಗೆ ರ್ಯಾಂಕ್ಸ್ ತೆಗೆದುಕೊಳ್ಬೇಕಾದ್ರೆ ರಿಪೀಟೆಡ್ ರ್ಯಾಂಕ್ಸ್ ಬಂದರೆ ಅದು ಬೇರೆ ಫಾರ್ಮುಲಾ ತಗೊಳ್ಬೇಕಾಗುತ್ತೆ. ಅದನ್ನು ಮುಂದೆ ನೋಡ್ಕೊಳ್ಳೋಣ ಈಗ. ನೆಕ್ಸ್ಟ್ P = 1 - 6 × ಸಿಗ್ಮಾ ಡಿ ಸ್ಕ್ವಯರ್ ಏನಿದೆ ಅಂದರೆ 10 ಇದೆ, 10 ಅಂತ ಹಾಕ್ಕೊಳ್ಬೇಕಾಗುತ್ತೆ. / n ಮೀನ್ಸ್ ಅಂದರೆ ನಂಬರ್ ಆಫ್ ಪೇರ್ಡ್ ಅಬ್ಸರ್ವೇಷನ್ 5 ಇದೆ, 5² - 1. ನೆಕ್ಸ್ಟ್ P = 1 - 6 × 10 ಅಂದರೆ 60 ಆಗುತ್ತೆ. / 5 ಸ್ಕ್ವೇರ್ ಮಾಡಿಕೊಂಡಾಗ 25 ಆಗುತ್ತೆ -1. ನೆಕ್ಸ್ಟ್ ಸ್ಟೆಪ್ಸ್ ಯಾವುದಂದರೆ P = 1 - 60 / 5 × 25 1 ಲೆಸ್ ಮಾಡಿಕೊಂಡಾಗ ನಮಗೆ 24 ಆಗುತ್ತೆ. ಅದು ನಮಗೆ 24. ನೆಕ್ಸ್ಟ್ ನಮಗೆ P = 1 - 60 / 5 × 24 ಮಾಡಿಕೊಂಡಾಗ 120. ನೆಕ್ಸ್ಟ್ P = 1 - 0.5. 0.5 ಮೀನ್ಸ್ ಅಂದರೆ 60 / 120 ಮಾಡಿಕೊಂಡಾಗ 0.5 ಬರುತ್ತೆ. ನೆಕ್ಸ್ಟ್ ನಮಗೆ P = 0.5 ಅಂದರೆ ಈಗ ಎರಡೂ ಸಬ್ಜೆಕ್ಟ್ ಬಗ್ಗೆ ತೆಗೆದುಕೊಂಡಾಗ ಎಕನಾಮಿಕ್ಸ್ ಒಂದು ಸ್ಟಾಟ್ಸ್ ತಗೊಂಬಂದಾಗ ಎರಡು ವೇರಿಯೇಷನ್ಸ್ ಯಾವ ಥರ ಬರುತ್ತೆ ನಮಗೆ 0.5% ಅದು ಪಾಸಿಟಿವ್ ಕೋರಿಲೇಷನ್ ಬರುತ್ತೆ. ಅಂದರೆ ಪಾಸಿಟಿವ್ ಕೋರಿಲೇಷನ್ ರ್ಯಾಂಕ್ ತಗೊಂಬಂದ ನಮಗೆ 0.5. ಫೈನಲ್ ಆನ್ಸರ್ ಬಂದ ನಮಗೆ ಯಾವಾಗಲೂ ನಮಗೆ ಒಂದು ಸ್ಕ್ವೇರ್ ಹಾಕ್ಕೊಳ್ಬೇಕಾಗುತ್ತೆ. P = 0.5 ಅಂತೇಳಿ. ಈಗ ಇದು ನಿಮಗೆ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ನಿಮಗೆ ಅರ್ಥ ಆದಮೇಲೆ ನಿಮಗೆ ಇವೆರಡು ಪ್ರಾಬ್ಲಮ್ಸನ್ನು ನೀವು ಮನೆಯಲ್ಲಿ ಮಾಡಿ. ಇವೆರಡು ಮನೆಯಲ್ಲಿ ಮಾಡಿದ ನಂತರ ಬಂದಂಥ ಆನ್ಸರನ್ನು